ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ. ಇವತ್ತಿಂದ ಮತ್ತೆ ನನ್ನ ರೂಟೀನ್ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟು ದಿನ ಬರೀ ನನ್ನ ಟ್ರಾವೆಲಿಂಗ್ ಬ್ಲಾಗ್ಸ್ನ ಮಾತ್ರ ಶೇರ್ ಮಾಡಿದ್ದೆ. ನಾವೆಲ್ಲೆಲ್ಲಿ ಹೋಗಿದ್ವಿ ಅಂದರೆ ಕುಂಭಮೇಳ, ಕಾಶಿ, ಅಯೋಧ್ಯ ಮತ್ತು ಅಜಂತ, ಎಲ್ಲೋರ ಇದೆಲ್ಲ ಕೂಡ ಶೇರ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋಸ್ನ ನೋಡಿಲ್ಲ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಇನ್ನು ಇವತ್ತಿಂದ ಬೆಳಗ್ಗೆನೇ ನನ್ನ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ತಿಂಡಿಗೆ ಅಂತ ಅನ್ನ ಸಾಂಬಾರೇ ಮಾಡಿಬಿಡೋಣ ಅಂತ ನುಗ್ಗೆಕಾಯಿ ಸಾರು ಮಾಡೋಕ್ಕೆ ಅಂತ ಮೊದಲು ಬೇಳೆ ಮತ್ತು ಟೊಮೊಟೊ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಬಿಟ್ಟಿದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಸಾರು ಯಾವ ರೀತಿ ಮಾಡೋದಂತ ಕೂಡ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ. ಎಲ್ಲರೂ ಕೂಡ ಫಸ್ಟಿಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಇನ್ನು ಕುಂಭಮೇಳ ಟ್ರಿಪ್ ಬಗ್ಗೆ ಹೇಳೋದಾದರೆ, ಮೊದಲು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ತುಂಬ ಖುಷಿಯಾಗಿ ಜಾಲಿಯಾಗಿ ಹೋದ್ವಿ. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಅನ್ನಿಸ್ತು. ಇಲ್ಲಿಂದ UPಗೆ ಹೋಗುವವರೆಗೂ ಏನೋ ಜಾಲಿಯಾಗೆ ಹೋದ್ವಿ. ಬಟ್ ಪ್ರಯಾಗ್ರಾಜ್ ಹತ್ರ ಇನ್ನೇನು ಹತ್ರ ಬರುತ್ತೆ ಅನ್ನುವಾಗ ತುಂಬ ಕಷ್ಟ ಅನಿಸ್ಬಿಡ್ತು. ಯಾಕಂದರೆ ತುಂಬ ಜಾಮ್ ಆಗೋಗಿತ್ತು. ಅಲ್ಲಲ್ಲಿ ಒನ್ ಡೇ ಫುಲ್ ತುಂಬ ನಿಲ್ಲಿಸ್ಬಿಟ್ಟಿದ್ರು. ಸ್ವಲ್ಪ ಹೊತ್ತು ನಿಲ್ಲಿಸೋದು ಮುಂದೆ ಹೋಗೋದು, ನಿಲ್ಲಿಸೋದು ಮುಂದೆ ಹೋಗೋದು. ನಮಗಂತೂ ಕಾರಲ್ಲಿ ಕೂತು ತುಂಬ ಬೇಜಾರು ಅನಿಸ್ಬಿಟ್ಟು. ಕೆಲವರಾದರೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ರು. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದರಲ್ಲಿರೋ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಮಸೀತಾ ಇದ್ದೀನಿ. ಇದೆಲ್ಲ ಸ್ಮೂತ್ ಆಗುವವರೆಗೂ ಮಸಿಬೇಕು ಚೆನ್ನಾಗಿ. ಅವಾಗೆ ಸಾರು ಕೂಡ ತಿಕ್ಕಾಗಿ ಬರುತ್ತೆ. ಇವಾಗ ಸಪ್ರೇಟ್ ಮಾಡಿರೋ ನೀರೆಲ್ಲ ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಜಾರ್ಗೆ ಸ್ವಲ್ಪ ಕೊಬ್ಬರಿ ಹಾಕಿ ಈ ರೀತಿ ಪುಡಿ ಮಾಡಿಕೊಂಡು, ಇವಾಗ ಒಂದೆರಡು ಈರುಳ್ಳಿ, ಒಂದು ಸ್ವಲ್ಪ ಚಿಕ್ಕದ ಬೆಳ್ಳುಳ್ಳಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಅಷ್ಟರಲ್ಲಿ ಅಕ್ಕಿ ಕೂಡ ಬೆಂದಿತ್ತು. ಇನ್ನು ಈ ಗಂಜಿ ಕೂಡ ವಾರಿಸ್ಬಿಡೋಣ ಅಂತ. ಇವಾಗ ಬೇಳೆಗೆ ಕಟ್ ಮಾಡಿರೋ ನುಗ್ಗೆಕಾಯಿ, ರುಬ್ಕೊಂಡಿರೋ ಮಸಾಲೆ ಮತ್ತು ಸಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಕೂಡ ಸೇರಿಸ್ಬಿಟ್ಟು, ಇವಾಗ 1-2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ, ನಾನು ಯೂಸ್ ಮಾಡೋದು MTR ಸಾಂಬಾರು ಪುಡಿ. ಇದು ಹಾಕೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಕೂಡ ಹಾಕಿ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾರು ರೆಡಿ ಆಗೋಗುತ್ತೆ. ಒಂದು ವೇಳೆ ಟೈಮ್ ಇದ್ದರೆ ಮುಚ್ಚದಿರ ಕೂಡ ಹಂಗೆ ನುಗ್ಗೆಕಾಯಿ ಬೇಯಿಸ್ಕೋಬೋದು. ಇವಾಗ ಇನ್ನು ದಿಶಿತಾಗೂ ಕೂಡ ಸ್ಕೂಲ್ ಟೈಮ್ ಆಯ್ತಲ್ವ, ಸ್ನಾನ ಮಾಡಿಸ್ಬಿಟ್ಟು ಬಿಸಿಲು ಕರ್ಕೊಂಬಂದು ತಲೆ ಒರೆಸ್ತಾ ಇದ್ದೆ. ಇವಳಿಗೆ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಷಲ್ ಬಂತು. ಕುಕ್ಕರ್ನ ಇಳಿಸ್ಬಿಡೋಣ ಅಂತ ಕಿಚನ್ಗೆ ಬಂದೆ. ಇಳಿಸ್ಬಿಟ್ಟು ತಣ್ಣಗಾಗಿದೆ. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಸಾರು ರೆಡಿ ಆಗೋಗುತ್ತೆ. ಒಗ್ಗರಣೆ ನಾರ್ಮಲ್ ಆಗಿ ಎಲ್ಲ ಸಾರಿಗೂ ಹಾಕ್ದಂಗೆ ಹಾಕಿದ್ದೆ. ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಸಾರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾರು ರೆಡಿ ಆಗೋಗುತ್ತೆ. ಕುಂಭಮೇಳ ಬಗ್ಗೆ ಹೇಳ್ತಾ ಇದ್ನಲ್ಲ, ಕೂತು ನಮಗೂ ಕಾರಲ್ಲಿ ಬೇಜಾರಾಗೋಗಿತ್ತು ಅಂತ. ಹಂಗೆ ನಾವು ಕಾರಿಂದ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೊಂದು ನೇರಳೆ ಮರ ಕಾಣಿಸ್ತು. ಅಂದರೆ ಮೊದಲೇ ನೋಡಿದ್ವಿ ನಾವು ಆ ಥರ ಮರನ, ಅಡುಗೆ ಮಾಡೋಕ್ಕೆ ಅಂತ ನಿಲ್ಲಿಸಿದ್ವಲ್ಲ. ಸೊ ಅಲ್ಲಿ ಹೊಲದಲ್ಲಿ ನೋಡಿದ್ವಿ. ಇದು ಒಂಥರ ನೇರಳೆ, ಜಮ್ನೇರಳೆ ಅಂತಾರಲ್ಲ, ಅದೆಲ್ಲ ರೌಂಡಾಗಿ ಬರುತ್ತಲ್ವ, ಆ ಥರದ್ದು. ಬಟ್ ಈ ಕಡೆ ತುಂಬ ದೊಡ್ಡದಾಗಿದೆ ಮತ್ತು ಹಸಿದು ಕೂಡ ಅಷ್ಟೇ ತುಂಬ ಸ್ವೀಟಾಗಿತ್ತು. ಸ್ವಲ್ಪ ಹಣ್ಣಾಗಿರೋದು ಯಾವ ಥರಪ್ಪ ಅಂದರೆ, ಈ ಚಿಕ್ಕದ ಆಪಲ್ ಬರುತ್ತಲ್ಲ ಸ್ವೀಟಾಗಿ, ಸೇಮ್ ಆ ಥರ ಇತ್ತು. ಅದನ್ನೇ ಆ ಥರ ಮರನೇ ಇಲ್ಲಿ ನೋಡಿದ್ವಿ. ಇಲ್ಲಿ ತುಂಬ ಇದೆ, ಎಲ್ಲಿ ನೋಡಿದ್ರು ಹೊಲದಲ್ಲಿ, ಆ ಕಡೆ ಪ್ರತಿ ಹೊಲದಲ್ಲೂ ಇದೆ.
ಎಷ್ಟೆಷ್ಟು ಕಾಯಿ ಇದೆ ಅಂದರೆ ಒಂದೊಂದು ಮರದಲ್ಲಿ ಅಪ್ಪ ತುಂಬ ಸಖತ್ತಾಗಿದೆ ಟೇಸ್ಟ್ ಅಂತೂ. ಅದಕ್ಕೆ ಅದನ್ನೇ ನೋಡಿಬಿಟ್ಟು ಹೋದ್ವಿ ನಾವು. ಅದೆಲ್ಲ ಉದುರಿಸ್ಕೊಂಡು ಎಲ್ಲ ತಗೊಂಡು ಬಂದು ಕಾರಲ್ಲೆಲ್ಲ ತಿನ್ಕೊಂಡು ಹೋದ್ವಿ. ಅದೊಂಥರ ಟೈಮ್ ಪಾಸ್ ಚೆನ್ನಾಗಿತ್ತು. ಇನ್ನು ಕುಂಭಮೇಳ ಕ್ರೌಡ್ ಬಗ್ಗೆ ಹೇಳೋದಾದರೆ ಅಲ್ಲಿಗೆ ಹೋಗೋವರೆಗೂ ಕಷ್ಟ ಅಷ್ಟೇ. ನದಿ ಹತ್ರ ಹೋದ್ಮೇಲೆ ಅಷ್ಟೊಂದೇನು ಇದನ್ಸಲ್ಲ. ಅದು ಬೇರೆ ನಾವು ನೈಟಲ್ಲಿ ಹೋಗಿದ್ದಲ್ವ, 10 ಗಂಟೆ ಟೈಮಲ್ಲಿ ಅಷ್ಟೊಂದು ಜನ ಏನಿರಲಿಲ್ಲ. ನಾವು ಆರಾಮಾಗಿ ಸ್ನಾನ ಮಾಡಿಕೊಂಡು ಬಂದ್ವಿ. ಬಟ್ ನೈಟ್ ಅಲ್ವ ತುಂಬ ಚಳಿ, ನೀರು ಕೂಡ ತುಂಬ ತಣ್ಣಗಿತ್ತು. ಆದರೆ ನಮಗೆ ಸ್ವಲ್ಪ ಕಷ್ಟ ಅನಿಸಿದ್ದು ಅಂದ್ರೇ ಕಾಶಿಯಲ್ಲೇ ತುಂಬ ನಡೆದಿದ್ದು, ಆದರೂ ಕೂಡ ದೇವ್ರ ದರ್ಶನನೇ ಆಗಿಲ್ಲ, ಹಂಗೆ ಬಂದುಬಿಟ್ಟಿದ್ದು. ಇನ್ನು ಇಲ್ಲಿ ನೋಡಿ ಸಂಜೆ ಇಷ್ಟು ಕುಂಭಮೇಳ ಕತೆ. ಇನ್ನು ಇಲ್ಲಿ ನೋಡಿ ಸಂಜೆ ನಾವು ಸ್ವಲ್ಪ ಔಟ್ಸೈಡ್ ಬಂದ್ವಿ ಬಸ್ ಸ್ಟ್ಯಾಂಡ್ ಕಡೆ. ಯಾಕಂದರೆ ನಾನು ಆಧಾರ್ ಕಾರ್ಡ್ ನಂಬರ್ ಅಪ್ಡೇಟ್ ಮಾಡೋಕ್ಕೆ ಕೊಟ್ಟಿದ್ದೆ, ತುಂಬ ದಿನ ಆಗಿತ್ತು. ಇವತ್ತಾದರೂ ತಗೊಳ್ಳೋಣ ಅಂತ ದಿನ ಬಂದ್ವಿ. ತಗೊಂಡ್ಬಿಟ್ಟು ಇವಾಗ ಮನೆಗೆ ಹೋಗ್ತಾಯಿದ್ವಿ. ಹಂಗೆ ಫೋನ್ ಸ್ಕ್ರೀನ್ ಎಲ್ಲ ತುಂಬ ಹಾಳಾಗಿತ್ತು, ಅದನ್ನು ಕೂಡ ಚೇಂಜ್ ಮಾಡಿಸ್ಬಿಡೋಣ ಅಂತ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಬಾಗೇಪಲ್ಲಿ ಅವ್ರು ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಇದ್ದರೆ ಕಮೆಂಟ್ ಮಾಡಿ ನಾವು ಬಾಗೇಪಲ್ಲಿ ಅಂತ. ನಮಗೊಂಥರ ಖುಷಿ ಆಗುತ್ತೆ ಅಲ್ವಾ, ನಮ್ಮವರು ನಮ್ಮ ಕಡೆಯವರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರಲ್ವ ಅಂತ. ಹಂಗೆ ಇವಾಗ ನಾವು ಹೋಗ್ತಾ ಇರೋದು ಯಾವ ಪ್ಲೇಸ್ ಅಂತ ಗೊತ್ತಾಗಿದ್ದರೆ ಅದು ಕೂಡ ಕಾಮೆಂಟ್ ಮಾಡಿ. ಐ ಥಿಂಕ್ ಬಾಗೇಪಲ್ಲಿ ಕಡೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಪ್ಲೇಸು. ಇನ್ನು ಸಂಜೆ ಮನೆಗೆ ಬಂದು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ನುಗ್ಗೆಕಾಯಿ ಸಾರು ಇತ್ತಲ್ಲ ಬೆಳಗ್ಗೆ ಮಾಡಿದ್ದು ಅದೇ ಇತ್ತು. ಅದಕ್ಕೆ ಅನ್ನ ಮಾಡಿಬಿಟ್ಟು ತಿಂದ್ಬಿಟ್ಟು ಮಲ್ಕೊಂಡ್ವಿ. ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.